ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರ್ಯನಿರನ್ನ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಗಳಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಹರಿದಾಸ ಬಂಧುಗಳಿಗೆ ವಂದಿಸುತ್ತಾ, ಶ್ರೀ ಜಗನ್ನಾಥದಾಸರಿಂದ ರಚಿತವಾಗಿರುವಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು 8ನೆಯ ನುಡಿಯ ಮುಂದುವರಿದ ಭಾಗವನ್ನು ನೋಡಿಕೊಂಡು ಬರೋಣ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆವುದೇ ಫಲವಿದು ಬಾಳ್ದುದಕ್ಕೆ. ನಿನ್ನೆ ದಿನ ಪಾತ್ರರು ಅಂದರೆ ಯಾರು, ಹಾಗೆ ಯಾತ್ರೆಯ ಮಹತ್ವ, ಯಾತ್ರೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಬಂದು, ಯಾವ ಉದ್ದೇಶದಿಂದ ದಾಸರ್ಯರು ನಮಗೆ ಈ ಒಂದು ನುಡಿಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಚಿಂತನೆ ನಿನ್ನೆ ದಿನ ಆಯಿತು. ನಮ್ಮ ಈ ಯಾತ್ರೆಯನ್ನು ಯೋಗ್ಯರೊಟ್ಟಿಗೆ, ಜ್ಞಾನಿಗಳೊಟ್ಟಿಗೆ ಭಗವಂತನ ಚಿಂತನೆಯನ್ನೇ ಮಾಡುತ್ತಾ ಅಥವಾ ಮಾಡುತ್ತಾ ಇದ್ದರೆ ಭಗವಂತನ ಪ್ರೀತಿಗೆ ಪಾತ್ರರಾಗ್ತಾ ಇದ್ದೇವೆ, ಆಮುಷ್ಮಿಕ ಫಲ ಸಿಕ್ಕತ್ತೆ ಎನ್ನುವಂತಹ ಚಿಂತನೆಯನ್ನು ನಿನ್ನೆ ದಿವಸ ನೋಡಿದ್ವು. ಹಾಗೆಯೇ ಈ ಜೀವನದ ಯಾತ್ರೆಯನ್ನು ಹೇಗೆ ಮಾಡಬೇಕು, ಬುದ್ಧಿ ಮತ್ತು ಮನಸ್ಸುಗಳನ್ನು ಏಕಾಗ್ರ ಚಿತ್ತದಲ್ಲಿಟ್ಟು ಅಥವಾ ಕೇಂದ್ರೀಕರಿಸಿ ಈ ಜೀವನದ ಯಾತ್ರೆಯನ್ನು ಮಾಡಬೇಕು. ಪುಣ್ಯಕ್ಷೇತ್ರಕ್ಕೆ ಹೋದರೆ ಅಲ್ಲಿ ನಾವು ಮಾಡಿರುವಂತಹ ಪಾಪಗಳು ಎಲ್ಲವೂ ಕಳೆದು ಹೋಗ್ತವೆ ಅಂತಕ್ಕಂತಹ ಮಾತು ಇದೆ. ಸರಿ, ಆದರೆ ನಾವು ಕೇವಲ ಹೋದರೆ ಪಾಪಗಳು ಎಲ್ಲವೂ ನಾಶ ಆಗೋಲ್ಲ. ಈ ರೀತಿಯಾಗಿ ಅನುಸಂಧಾನ ಮಾಡಿಕೊಂಡು ಅದು ಜ್ಞಾನಿಗಳ ಒಟ್ಟಿಗೆ ಹೋಗಿ ಆ ವಿಧಾತೃಪಿತನ ಗುಣಸ್ತೋತ್ರಗಳನ್ನು ಚಿಂತನೆ ಮಾಡಿ ಅನುಸಂಧಾನ ಮಾಡಿ ಆ ಯಾತ್ರೆಯನ್ನು ಮಾಡಿದರೆ ಅದು ತೀರ್ಥಯಾತ್ರೆ ಅಂತ ಅನಿಸ್ಕೊಳ್ಳತ್ತೆ. ಇರದೇ ಹೋದರೆ ಏನಾಗತ್ತೆ, ಅದು ಕೇವಲ ಪ್ರವಾಸ ಅಥವಾ ಪಿಕ್ನಿಕ್ ಅಂತ ಆಗತ್ತೆ. ಈಗ ನಾವುಗಳೆಲ್ಲ ಮಾಡ್ತಾ ಇರೋದು ಅದನ್ನೇ. ಸ್ವಲ್ಪ ಚೇಂಜ್ ಬೇಕು, ಅಥವಾ ಮಕ್ಕಳಿಗೆ ರಜೆ ಇದೆ, ಅಥವಾ ನಮಗೆ ಬಿಡುವಿದೆ, ಎಂಟರ್ಟೈನ್ಮೆಂಟ್ ಆಗತ್ತೆ, ದೇವರು ಆಯಿತು, ಹಾಗೆ ಪಿಕ್ನಿಕ್ ಹೋದ ಹಾಗೂ ಆಯಿತು, ಚೇಂಜ್ ಇರುತ್ತೆ ಅನ್ನುವಂಥ ಮನೋಭಾವನೆಯಲ್ಲಿಯೇ ನಾವು ದೇವಸ್ಥಾನಗಳಿಗೆ ಭೇಟಿ ಆಗ್ತೇವೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದೇವೆ. ಹಾಗಾದರೆ ಭಗವಂತನ ಪ್ರೀತಿಗೆ ಪಾತ್ರರಾಗ್ತಾ ಇದ್ದೇವಾ? ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಯ ಸಾಗಿ ಭಗವಂತನ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಯೋಗ್ಯರಾಗಿರುವಂತಹ ಜ್ಞಾನಿಗಳಾಗಿರುವಂಥವರ ಸಂಗಡದಲ್ಲಿ ಯಾತ್ರೆಯನ್ನು ಮಾಡಿದಾಗ ಮಾತ್ರ ಅದು ತೀರ್ಥಯಾತ್ರೆ ಅಂತ ಅನಿಸ್ಕೊಳ್ಳತ್ತೆ. ಅದರ ಜೊತೆಗೆ 2ನೇ ಸಾಲಿನಲ್ಲಿ ಏನಿಟ್ಟಿದ್ದಾರೆ ದಾಸಾರ್ಯರು, ಶ್ರೋತ್ರದಿ ಸವಿದು, ಶ್ರೋತೃ ಅಂದರೆ ಇದು ಕೇಳುಗರು, ಶ್ರೋತ್ರ ಕಿವಿಯಿಂದ ಕೇಳುವುದು. ಸರಿ, ಕಿವಿಯಿಂದ ಕೇಳೋದು ಮತ್ತು ಸವಿದು ಅಂತ ಹೇಳ್ತಾ ಇದ್ದಾರಲ್ಲ ದಾಸಾರ್ಯರು. ಸವಿಯುವುದು ನಾಲಿಗೆ ತಾನೇ? ಸರಿಯಾದ ಮಾತು.
ನಾಲಿಗೆ ಆ ರುಚಿಯನ್ನು ಸವಿಯುತ್ತೆ, ಆ ಆಹಾರ ಪದಾರ್ಥಗಳಲ್ಲಿ ಇರ್ತಕ್ಕಂತಹ ಸಾರವನ್ನು ಗ್ರಹಿಸುತ್ತೆ. ಹಾಗೆಯೇ ಕಿವಿಯೂ ಕೂಡ ಆ ಮಾತಿನಲ್ಲಿ ಇರುವಂತಹ ಸಾರವನ್ನು ಗ್ರಹಿಸುತ್ತೆ. ಆಗ ಅದಕ್ಕೆ ಸವಿ ಉಂಟಾಗತ್ತೆ. ನಾವು ಆಡುವ ಮಾತುಗಳು ಎಲ್ಲವೂ ಕೂಡ ಕಠೋರವಾಗಿರ್ತಕ್ಕಂತಹದ್ದು. ಭಗವಂತನ ಚಿಂತನೆ ಅದರಲ್ಲಿ ಇರೋಲ್ಲ, ಆದ್ದರಿಂದ ಅದು ಹರಟೆ ಅಂತ ಅನಿಸ್ಕೊಳ್ಳತ್ತೆ. ಆಗ ಕಿವಿಗೆ ಆ ಸವಿ ಸಿಗೋಲ್ಲ. ಕಿವಿಗೆ ಸವಿ ಸಿಗಬೇಕು ಅಂದರೆ ಶ್ರೀಹರಿಯ ಚಿಂತನೆ ಆಗಬೇಕು. ಅದಕ್ಕೆ ಜಗನ್ನಾಥದಾಸಾರ್ಯರು ಶ್ರವಣ ಮನಕಾನಂದವೀವುದು, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ನೆನಿಪ ಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ ಅಂತ ಹೇಳಿದ್ದಾರೆ. ಶ್ರವಣ, ಆ ಕೇಳಿದಂತಹ ಮಾತುಗಳು ಮನಕ್ಕೆ ಆನಂದವನ್ನು ಕೊಡಬೇಕು. ಬೇರೆಯವರ ಚಿಂತನೆ, ಬೇರೆಯವರ ಬಗ್ಗೆ ಆಡಿದ ಮಾತುಗಳು ಆ ಮುದವನ್ನು ಕೊಡೋಲ್ಲ. ಆ ಕಿವಿಗೆ, ಮನಸ್ಸಿಗೆ ಮುದ ಕೊಡಬಹುದು. ಈಗ ಮಾತನಾಡುವಾಗ ಆ ಮುದ ಸಿಕ್ಕಬಹುದು. ಅವರು ಹೀಗಾಡಿದ್ರು, ಅವ್ರು ಹೀಗಂದ್ರು, ಅದು ಹಾಗೆ ಇದು ಹೀಗೆ ಮಾಡಿದರೆ ಅದು ಆನಂದ ಅನ್ನಿಸ್ಬಹುದು. ಆದರೆ ಅದು ಕಿವಿಗೆ ಸವಿಯನ್ನು ಉಂಟು ಮಾಡೋದು ಯಾವಾಗ? ಅದು ಭಗವಂತನ ಚಿಂತನೆ ಮಾಡಿದಾಗ ಅನ್ನುವಂತಹ ನಿಟ್ಟಿನಲ್ಲಿ ಶಿವಾದಿರಾಜ ತೀರ್ಥ ಸಾರ್ವಭೌಮರು ಕೂಡ ಶ್ರವಣದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ನಾರಾಯಣ ನಾನೇನೆ ಮನವೇ ಅವನ ಶ್ರವಣ ಮನನ ನಿಧಿ ಧ್ಯಾಸನ, ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು, ಕೈವಲ್ಯ ಪದಕ್ಕೆ ನಿಚ್ಚಣಿಕೆ ಎಂದು ಭಾವಜ್ಞರು ಪೇಳ್ವರು, ದೇವ ಭಾವಜ್ಞರು ಪೇಳ್ವರು ಅಲ್ವಾ. ಕೈವಲ್ಯ ಪದಕ್ಕೆ ನಿಚ್ಚಣಿಕೆ, ಈ ಆಮುಷ್ಮಿಕ ಫಲ ಇದೆಯಲ್ಲ, ಅದು ಮೋಕ್ಷ ಮಾರ್ಗಕ್ಕೆ ಒಂದು ನಿಚ್ಚಣಿಕೆ ಇದ್ದಂತೆ. ಯಾವುದು ಇದು? ಶ್ರವಣ ಮನನ ನಿಧಿ ಧ್ಯಾಸನ. ಅವನ, ಯಾರದು? ಅವನ ಶ್ರವಣ ಮನನ ನಿಧಿ ಧ್ಯಾಸನ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಉತ್ತಮವಾದದ್ದನ್ನೇ, ಕಿವಿಗಳಿಗೆ ಸವಿ ಉಂಟು ಮಾಡುವಂತಹ ಮಾತುಗಳನ್ನು ಕೇಳಬೇಕು. ಆಗ ಅದು ಭಗವಂತನಿಗೆ ಪ್ರೀತಿ ಪಾತ್ರವಾಗ್ತದೆ. ಅದಕ್ಕೆ ವಿಧಾತೃಪಿತನ ಗುಣಸ್ತೋತ್ರಗಳನ್ನು ನಾವು ಈ ಕಿವಿಯಿಂದ ಸವಿಯಬೇಕು. ಹಾಗೆ ಸವಿದ್ರೆ ಏನಾಗತ್ತೆ? ವಿಚಿತ್ರಾನಂದದಿ ಆನಂದ ಉಂಟಾಗತ್ತೆ. ಅದು ಎಂಥ ಆನಂದ? ಸಾಮಾನ್ಯವಾದ ಆನಂದವಲ್ಲ, ವಿಚಿತ್ರವಾದ ಆನಂದ. ನೋಡಿ, ಇಂತಹ ಆನಂದ ಆಗೋಲ್ಲ. ಅದಕ್ಕೆ ದಾಸಾರ್ಯರು ಹೇಳ್ತಿದ್ದಾರೆ, ಮಧ್ವಶಾಸ್ತ್ರ ಪ್ರವಚನ, ಮುದ್ದು ಕೃಷ್ಣನ ದರುಶನ, ಶುದ್ಧ ವಿಜಯ ವಿಠಲನ್ನ ನೋಡಿಕೊಂಡಾಡುವಗೆ ಆನಂದ ಆನಂದ. ನೋಡಿ, ಈ ಥರದ ಆನಂದ ಸಿಗಬೇಕು. ವಿಜಯದಾಸರು ಹೇಳ್ತಾ ಇದ್ದಾರೆ. ಹೇಗೆ? ಮಧ್ವಶಾಸ್ತ್ರ ಪ್ರವಚನ, ಶ್ರೀಮದ್ ಆನಂದ ತೀರ್ಥರು ಕೊಟ್ಟಿರುವಂತಹ ಈ ಒಂದು ಜ್ಞಾನವನ್ನು ಕೇಳಬೇಕು, ಕಿವಿಯಿಂದ ಕೇಳಬೇಕು. ಅದು ಜ್ಞಾನ ಆಯಿತು. ಮುದ್ದು ಕೃಷ್ಣನ ದರ್ಶನ, ಹೇಗೆ? ಅಲ್ಲಿ ಈ ಥರದ ಜ್ಞಾನಿಗಳೊಟ್ಟಿಗೆ ಮಾಡುವಂತಹದ್ದು ಮುದ್ದು ಕೃಷ್ಣನ ದರ್ಶನ. ತೀರ್ಥಯಾತ್ರೆಯನ್ನು ಮಾಡಬೇಕು. ಜೊತೆಗೆ ಶುದ್ಧ ವಿಜಯ ವಿಠಲನ್ನ ನೋಡಿಕೊಂಡಾಡುವ ಬಗೆ. ಇದನ್ನೇ ಶ್ರೀ ವಿಜಯದಾಸಾರ್ಯರು ಹೇಳಿರುವಂತಹ ಮಾತನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪಾತ್ರರ ಸಂಗಡ ಯಾತ್ರೆಯನ್ನು ಮಾಡಬೇಕು. ಈ ಯಾತ್ರೆ ಮುದ್ದು ಕೃಷ್ಣನ ದರ್ಶನ, ಅಲ್ಲಿ ಯಾತ್ರೆ ಬಂತು ಅಲ್ವಾ. ವಿಧಾತೃಪಿತನ ಗುಣಸ್ತೋತ್ರಗಳ ಶ್ರೀಮದಾನಂದ ತೀರ್ಥರು ಹೇಳಿಕೊಟ್ಟಿರುವಂತಹ ಆ ತತ್ವದ ಸಂದೇಶವನ್ನು, ಮಧ್ವಶಾಸ್ತ್ರದ ತತ್ವವನ್ನು, ಭಗವಂತನ ಕುರಿತಾದ ಮಾತುಗಳನ್ನೇ ಕೇಳಬೇಕು. ಜ್ಞಾನಿಗಳ ಮುಖದಿಂದ ಆ ಮಾತನ್ನು ಕೇಳಬೇಕು. ವಿಧಾತೃಪಿತನ ಗುಣ ಸ್ತೋತ್ರಗಳ ಸ್ತೋತ್ರದಿ ಸವಿದು ವಿಚಿತ್ರಾನಂದದಿ ನೋಡಿ ಕೊಂಡಾಡುವ ಬಗೆ ಇದೆಯಲ್ಲ, ಅದು ಆನಂದ ಮತ್ತೆ ಪರಮಾನಂದ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಈ ನೋಡಿ,
ಇಲ್ಲಿ 3 ಯೋಗಗಳನ್ನು ದಾಸಾರ್ಯರು ಹಿಡಿದಿಟ್ಟಿದ್ದಾರೆ. ಏನು? ಮಧ್ವಶಾಸ್ತ್ರದ ಪ್ರವಚನ ಅದು ಜ್ಞಾನ ಯೋಗ ಆಯಿತು ಅಲ್ವಾ. ಪಾತ್ರರ ಸಂಗಡ ವಿಧಾತೃ ಪಿತನ ಗುಣ ಸ್ತೋತ್ರಗಳನ್ನು ಚಿಂತನೆ ಮಾಡುವುದು ಜ್ಞಾನ ಯೋಗ. ಮುದ್ದು ಕೃಷ್ಣನ ದರ್ಶನ ಅದೊಂದು ತೀರ್ಥಯಾತ್ರೆ. ಅಲ್ಲಿ ಕರ್ಮಯೋಗವನ್ನು ಇಟ್ಟಿದ್ದಾರೆ. ನಂತರ ನೋಡಿ ಕೊಂಡಾಡುವ ಬಗೆ, ಶ್ರೀ ವಿಜಯ ವಿಠಲನ್ನ ಕೊಂಡಾಡುವ ಬಗೆ, ಭಕ್ತಿಪೂರ್ವಕವಾಗಿ ಕೊಂಡಾಡಿದಾಗ ಆನಂದ ಉಂಟಾಗತ್ತೆ. ಆ ಭಕ್ತಿಪೂರ್ವಕವಾಗಿ ನಮ್ಮ ಚಿಂತನೆ ಸಾಗಿದಾಗ ಮಾತ್ರ. ಕೇವಲ ಹೇಳುವುದು ಅಥವಾ ಕೇಳುವುದು ಅದು ಯಾಂತ್ರಿಕವಾದರೆ ಅದರಲ್ಲಿ ಆನಂದ ಉಂಟಾಗಲ್ಲ, ಅದನ್ನು ಅನುಭವಿಸಬೇಕು. ಅದಕ್ಕಾಗಿ ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿ ಯೋಗವನ್ನು ಈ ನುಡಿಯಲ್ಲಿ ದಾಸಾರ್ಯರು ನಮಗೆ ಹಿಡಿದು ಇಟ್ಟುಕೊಟ್ಟಿದ್ದಾರೆ. ತುಂಬ ಗುರುಗಳಾಗಿರ್ತಕ್ಕಂಥ ಶ್ರೀ ವಿಜಯದಾಸಾರ್ಯರ ಮಾತನ್ನೇ ಇಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಪಾತ್ರರ ಸಂಗಡ ಈ ನುಡಿಯಲ್ಲಿ ಇಟ್ಟಿದ್ದಾರೆ. ಈ 3 ಯೋಗಗಳೊಟ್ಟಿಗೆ ಮಾಡಿದಾಗ ನಾವು ಆಮುಷ್ಮಿಕ ಫಲದೆಡೆಗೆ ಹೋಗ್ತಾ ಇದ್ದೇವೆ. ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿ ಯೋಗ. ವಿಚಿತ್ರವಾದ ಆನಂದ ಉಂಟಾಗತ್ತೆ. ಹೇಗೆ ವಿಚಿತ್ರವಾದ ಆನಂದ? ಈ ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ ಅಂತ ಹೇಳ್ತಾರೆ. ದಾಸಾರ್ಯರು ಆ ಭಗವಂತನ ಚಿಂತನೆಯಲ್ಲೇ ಭಗವಂತನನ್ನು ತಮ್ಮ ಕಣ್ಣ ಮುಂದೆ ನಿಲ್ಲಿಸಿಕೊಂಡು ಬಿಡ್ತಾ ಇದ್ರು. ಭಗವಂತ ಅವರ ಭಕ್ತಿಗೆ ಒಲಿದು ಭಗವಂತನೇ ಓಡೋಡಿ ಬರ್ತಾ ಇದ್ರು ಅನ್ನುವಂತಹ ಮಾತನ್ನು ನಾವು ಸಾಕಷ್ಟು ಬಾರಿ ದಾಸಾರ್ಯರ ಜೀವನ ಚರಿತ್ರೆಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಹಾಗಾಗಿ ಆಗ ಆಗುವಂತಹ ಆನಂದ, ಅದರಿಂದ ಅವರ ಪ್ರತಿಕ್ರಿಯೆ ಹೇಗಿತ್ತು ಅನ್ನುವಂತಹದ್ದನ್ನು ಇಲ್ಲಿ ದಾಸಾರ್ಯರು ಆ ಆನಂದವನ್ನು ವಿಚಿತ್ರವಾದ ಆನಂದ. ಯಾಕೆ ವಿಚಿತ್ರವಾದ ಆನಂದ? ಇದೇ ರೀತಿಯ ಆನಂದ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಹೇಗೆ ಅದನ್ನು ಅನುಭವಿಸಿದಾಗ ಆ ಆನಂದವನ್ನು ಅನುಭವಿಸಬೇಕು ಅಲ್ವಾ. ಅನುಭವಿಸಿದಾಗಲೇ ನಮಗೆ ಗೊತ್ತಾಗತ್ತೆ ಇದು ಆನಂದ ಅಂತ. ಆ ವಿಚಿತ್ರವಾಗಿರುವಂತಹ ಎಂದು ಕಂಡರಿಯದ ಆನಂದ, ಭಗವಂತನನ್ನು ನೋಡಿದಾಗ ಆ ಒಂದು ಆನಂದ. ಈ 3 ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳ ಒಟ್ಟಿಗೆ ನಾವು ಭಗವಂತನ ಚಿಂತನೆಯನ್ನು ಮಾಡಿದಾಗ ಮಾತ್ರ ಅಲ್ಲಿ ಆಮುಷ್ಮಿಕ ಫಲದ ಸಾರ್ಥಕ್ಯ ಭಾವನೆ ಅಥವಾ ಆಮುಷ್ಮಿಕ ಫಲ ನಮಗೆ ದೊರೆಯುತ್ತೆ. ಅದು ಜೀವನ ಮಾಡಿದುದಕ್ಕೆ ಫಲ ಅಂತ ದಾಸಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ವಿಶೇಷವಾದ ಚಿಂತನೆಯನ್ನು ದಾಸಾರ್ಯರು ಕೊಟ್ಟಿದ್ದಾರೆ. ಏನು? ಅದು ಗಾತ್ರವ ಮರೆದು. ಗಾತ್ರ ಅಂದರೆ ಏನು? ಈ ದೇಹದ ಗಾತ್ರ, ಆಕಾರ, ಅದನ್ನು ಮರಿಬೇಕು ಅಂತ. ಅಂದರೆ ದೇಹದ ಗಾತ್ರವನ್ನು ಮರೆಯೋದು ಅಂದರೆ ನಮ್ಮ ಆಕಾರವನ್ನು ಮರೆಯೋದು ಅಂತ ಅಲ್ಲ. ದೇಹದ ಬಗ್ಗೆ ಇರುವಂತಹ ಅಭಿಮಾನವನ್ನು ತೊರೆಯಬೇಕು. ಏನು ಅಹಂಕಾರ, ಮಮಕಾರಗಳನ್ನು ತೊರೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗಾತ್ರವ ಮರೆದು, ದೇಹಾಭಿಮಾನವನ್ನು ತೊರೆದು ಈ ಭಗವಂತನ ಚಿಂತನೆಯನ್ನು ಹೇಗೆ ಮಾಡಬೇಕು ಅಂದರೆ, ಈ ಸ್ತೋತ್ರ ಮಾಡುವಾಗ ಅಥವಾ ಭಕ್ತಿಪೂರ್ವಕವಾಗಿ ಪೂಜೆಯನ್ನೇ ಮಾಡುವಾಗ ಅಥವಾ ಭಕ್ತಿಪೂರ್ವಕವಾಗಿ ಜ್ಞಾನಿಗಳ ಮುಖದಿಂದ ಬಂದಿರುವಂತಹದ್ದು ಶ್ರವಣ ಮಾಡುವಾಗ ನಾವು ಏನು ಮಾಡಬೇಕು? ದೇಹಾಭಿಮಾನವನ್ನು ತೊರೆಯಬೇಕು. ಆ ಭಗವಂತನ ಕಾರುಣ್ಯವನ್ನು ನೆನೆದು, ಆ ಕಾರುಣ್ಯವನ್ನು ನೆನೆದು ಏನು ಮಾಡಬೇಕು? ಅಳಬೇಕು ಅಂತ ಹೇಳ್ತಾರೆ ದಾಸಾರ್ಯರು. ಹೇಗೆ? ನಮಗಿಷ್ಟೆಲ್ಲ ಕೊಟ್ಟಿಯಪ್ಪ ತಂದೆ, ನಾನು ಏನು ಕೊಡಲಿ ನಿನಗೆ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಅಥವಾ ಆ ಭಗವಂತನೊಂದಿಗೆ ನಮ್ಮ ಆ ಸಂಬಂಧವನ್ನು ಮಾಡಬೇಕು. ಅದೇ ಭಕ್ತಿ. ಅದು ಏಕಾಗ್ರಚಿತ್ತರಾಗಿ ಆ ಭಕ್ತಿಯನ್ನು ಮಾಡಬೇಕು. ಅಂದಾಗ ಮಾತ್ರ ಆ ಸಾಮೀಪ್ಯ, ಭಗವಂತನ ಸಾಮೀಪ್ಯ ನಮಗೆ ದೊರೆಯುತ್ತೆ. ಆ ಪರತ್ರವನ್ನು ಪಡೆಯುವುದಕ್ಕಾಗಿ, ಆ ಕೈವಲ್ಯವನ್ನು ಪಡೆಯುವುದಕ್ಕಾಗಿ, ಆಮುಷ್ಮಿಕ ಫಲವನ್ನು ಪಡೆಯುವುದಕ್ಕಾಗಿ ಗಾತ್ರವನ್ನು ಮರೆದು, ದೇಹಾಭಿಮಾನವನ್ನು ತೊರೆದು, ಅದು ವೈರಾಗ್ಯ ಅಂತ ಏನು ಹೇಳ್ತೇವೆ, ಆ ವೈರಾಗ್ಯ ಭಾವದಿಂದ ಆ ವಿಚಿತ್ರವಾಗಿರುವಂತಹ ಆನಂದವನ್ನು ಅನುಭವಿಸಬೇಕು ಅಂತ ಇಲ್ಲಿ ದಾಸಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನು ಈ ಆಮುಷ್ಮಿಕ ಫಲ ಸಿಗಬೇಕು ಅಂದರೆ
ನೋಡಿ, ಇದನ್ನು ಸ್ವಲ್ಪ ರಿವರ್ಸ್ ಮಾಡೋಣ. ಏನು, ಪರತ್ರವನ್ನು ಪಡಿಬೇಕು ಅಂದರೆ ಅಥವಾ ಆಮುಷ್ಮಿಕ ಫಲವನ್ನು ಪಡೆಯುವುದಕ್ಕಾಗಿ ಮೊದಲಿಗೆ ಏನು ಮಾಡಬೇಕು? ಈ ಅಭಿಮಾನವನ್ನು ತೊರೆಯಬೇಕು. ನಾನು, ನನ್ನದು ಅನ್ನುವಂತಹ ಅಹಂಕಾರ, ಮಮಕಾರ, ದೇಹದ ಅಭಿಮಾನವನ್ನು ತೊರೆದು ವೈರಾಗ್ಯ ಭಾವದಿಂದ ಮತ್ತೆ ಏನು ಮಾಡಬೇಕು? ಭಗವಂತನ ಗುಣಸ್ತೋತ್ರಗಳನ್ನು ಶ್ರೋತ್ರದಿ ಸವಿಯಬೇಕು. ಆ ಭಗವಂತನ ಚಿಂತನೆಯನ್ನು ಕಿವಿಗಳಿಂದ ಸವಿಯಬೇಕು, ಶ್ರವಣ ಮಾಡಬೇಕು, ಭಗವಂತನ ಕುರಿತು ಜಿಜ್ಞಾಸೆಯನ್ನು ವ್ಯಕ್ತಪಡಿಸಬೇಕು. ಹಾಗಾದಾಗ ಮಾತ್ರ ಪಾತ್ರರ ಸಂಗಡ ಯಾತ್ರೆ ಮಾಡುವಂತಹ ಭಾಗ್ಯವನ್ನು ಭಗವಂತ ನಮಗೆ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಚಂದದ ಮಾತು. ಇದನ್ನು ಯಾವ ರೀತಿಯಾಗಿ ಅರ್ಥೈಸಿಕೊಂಡರೂ ಕೂಡ ಈ ನುಡಿ ನಮಗೆ ಆಮುಷ್ಮಿಕ ಫಲವನ್ನು ಪಡೆಯುವುದು ಹೇಗೆ, ಆ ಭಗವಂತನ ಒಂದು ಮಾರ್ಗವನ್ನು ಅಥವಾ ಭಗವಂತನೆಡೆಗೆ ಹೋಗುವುದಕ್ಕೆ ಮಾರ್ಗವನ್ನು ತೋರಿಸಿಕೊಡ್ತಾ ಇದ್ದಾರೆ ಇಲ್ಲಿ ದಾಸಾರ್ಯರು. ಗೀತೆಯಲ್ಲಿಯೂ ಕೂಡ ಮೋಕ್ಷದ ದಾರಿ 2 ವಿಧ ಅಂತ ಹೇಳ್ತಾ ಇದ್ದಾರೆ. ಒಂದು ದೇವಯಾನ, ಇನ್ನೊಂದು ದೇವಯಾನ ಎಂದರೆ ಇಲ್ಲಿಂದ ಭಗವಂತನೆಡೆಗೆ ಹೋಗ್ತಕ್ಕಂತಹ ಮಾರ್ಗ. ನಂತರದಲ್ಲಿ ಪಿತೃಯಾನ, ಮರಳಿ ಮತ್ತೆ ಈ ಭೂಮಿಗೆ ಬರುವಂತಹದ್ದು ಪಿತೃಯಾನ ಅಂತ 2 ರೀತಿಯಾಗಿರುವಂತಹ ಸಂಚಾರದ ವ್ಯವಸ್ಥೆಯನ್ನು, ಭಗವಂತನ ಎಡೆಗೆ ಹೋಗುವಂತಹ ವ್ಯವಸ್ಥೆಯನ್ನು ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಹೀಗೆ ಈ ಯಾತ್ರೆ, ಈ ಜೀವನದ ಯಾತ್ರೆಯನ್ನು ನಾವು ಮಾಡಬೇಕು ಅಂತ ಅಂದರೆ ಹೇಗೆ ಮಾಡಬೇಕು? ಪಾತ್ರರ ಸಂಗಡ ಇರಬೇಕು, ತೀರ್ಥಯಾತ್ರೆಯನ್ನು ಮಾಡಬೇಕು, ದಾಸಾರ್ಯರು ಹೇಳಿಕೊಟ್ಟಂತೆ ಯಾತ್ರೆಯನ್ನು ಮಾಡಬೇಕು. ಜೊತೆಗೆ ಜ್ಞಾನಿಗಳು ಸುಮ್ಮನೆ ಇರೋಲ್ಲ. ಜ್ಞಾನಿಗಳೊಟ್ಟಿಗೆ ಹೋಗಿದ್ದೇವೆ ಅಂದರೆ ಸುಮ್ಮನಿರಲ್ಲ. ಅವರು ಏನೇ ಮಾತಾಡಿದರೂ ಕೂಡ ಅದು ಭಗವಂತನ ಕುರಿತಾಗಿಯೇ ಇರುತ್ತೆ. ಹಾಗಾಗಿ ಅಲ್ಲಿ ವಿಧಾತೃಪಿತನ ಗುಣಸ್ತೋತ್ರಗಳನ್ನು ಸವಿಯಬೇಕು, ಕಿವಿಯಿಂದ ಕೇಳಬೇಕು, ಆ ಕಿವಿಗೆ ಆ ಸವಿಯನ್ನು ಹಂಚಬೇಕು. ಆಗ ಆ ಒಂದು ವಿಚಿತ್ರವಾಗಿರುವಂತಹ ಆನಂದದಿಂದ ಮೆರೆಯಬೇಕು. ಅದೇ ನಾವು ಬಾಳುವುದಕ್ಕೆ ಫಲ ಎಂದು ದಾಸಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾತ್ರೆಯ ಒಂದು ಲಾಭ ಪಡಿಬೇಕು ಅಂದರೆ ನಾವು, ಅಥವಾ ಅದು ಕೂಡ ಈ ರೀತಿಯಾಗಿರುವಂತಹ ಯಾತ್ರೆ ನಮಗೆ ಲಭಿಸಬೇಕು ಅಂದರೆ ನಮ್ಮ ಪುಣ್ಯ ಪಕ್ವವಾದಾಗ ಮಾತ್ರವೇ ಈ ರೀತಿಯಾಗಿರುವಂತಹ ಯಾತ್ರೆ ನಮಗೆ ಲಭ್ಯವಾಗತ್ತೆ. ಅದು ಕೂಡ ನಿಜವೇ. ಈ ಮೋಕ್ಷದ ಯಾತ್ರೆ ಸಿಗಬೇಕು ಅಂದರೆ ನಮ್ಮ ಪುಣ್ಯದ ಫಲ ಪಕ್ವವಾಗಬೇಕು. ಆ ಪಕ್ವವಾಗುವ ತನಕ ತಾಳ್ಮೆ ಇರಬೇಕು. ಆ ತಾಳ್ಮೆಗೂ ಮಿಗಿಲಾದದ್ದು ಭಗವಂತನೆಡೆಗೆ ಭಕ್ತಿ ಮಾಡಬೇಕು ಅಂತಕ್ಕಂತಹ ದೊಡ್ಡದಾಗಿರುವಂತಹ ಸಂದೇಶವನ್ನು ಶ್ರೀದಾಸಾರ್ಯರು ನಮಗೆ ಈ ನುಡಿಯ ಮುಖಾಂತರವಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವುಗಳು ಕೂಡ ಯಾತ್ರೆ ಮಾಡುವಾಗ ಈ ರೀತಿಯ ಅನುಸಂಧಾನಪೂರ್ವಕವಾಗಿ ಯಾತ್ರೆ ಮಾಡಿದಾಗ ಮಾತ್ರ ಅದು ಭಗವಂತನ ಪ್ರೀತಿಗೆ ಪಾತ್ರರಾಗ್ತಾ ಇದ್ದೇವೆ. ಇರದೇ ಹೋದರೆ ಹೇಳಿದೆನಲ್ಲ, ಅದು ಪ್ರವಾಸ ಅಥವಾ ಪಿಕ್ನಿಕ್ ಥರ ಆಗುತ್ತೆ ಹೊರತಾಗಿ ಭಗವಂತನ ಪ್ರೀತಿಗೆ ಪಾತ್ರವಾಗಲ್ಲ ಅಂತ ಹೇಳ್ತಾ ನಾಳಿನ 9ನೇ ನುಡಿಯನ್ನು ಮತ್ತೆ ಭೇಟಿಯಾಗೋಣ ನಾಳೆ ದಿವಸ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ಶ್ರೀದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಪತಿ ಅಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀಕೃಷ್ಣಾರ್ಪಣಮಸ್ತು. ನಂದೇನದೋ ಸ್ವಾಮಿ, ಸಕಲವೂ ನಿಮ್ಮದೇ. ನಾಹಂ ಕರ್ತ ಹರಿಕರ್ತ, ಹರೇ ಶ್ರೀನಿವಾಸ.